ಈ ಪ್ರದೇಶ ಹೇಳಿ ಕೇಳಿ ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಮಲಯಾಳ, ತಮಿಳು, ತೆಲುಗು, ಪಾಲಿ, ಅವೆಂಚಿನ ಪಾಲಿ ಬಂಡ ಅಂತ ಕೇಳಿಯಾರೆ. ಪಾಲಿ ಭಾಷೆ ಬರೀಲಿಕ್ಕೆ ಗೊತ್ತಿದ್ದಂಥ ಲಿಪಿ ಇದ್ದಂಥ ಭಾಷೆ ಬೆಟ್ಟಗಳಿಗೆ ಮೊನ್ನೆ ಮನೆ ತನಕ ಇತ್ತು. ಇಬ್ಬರು ಧಿಕಾರ ಬಂದವರು ಸಮಾಜದ ಬಂಧುಗಳು ಮೊನ್ನೆ ಮನೆ ತನಕ ಇದ್ದರು. ನಮ್ಮ ಕುಟುಂಬದ ಪುರೋಹಿತರು ಅವರು ವಾರಣಾಸಿಗೆ ಹೋಗಿ ವಿದ್ಯೆಯನ್ನು ಕಲಿತವರು ಹಿರಿಯರು. ಅವರಲ್ಲಿ ಕಲಿತಂಥ ಸಂಸ್ಕೃತವನ್ನು ಬರೆದುಕೊಳ್ತಿದ್ದದ್ದು ದೇವಿ ಪಾರಾಯಣವನ್ನು ತುಳು ಲಿಪಿಯಲ್ಲಿ. ಯಾವಾಗಲೂ ನಾನು ಹೇಳಿಕೊಂಡು ನಾನು ಶ್ರೀನಾಥಾಗಿ ನಾವಾಗಲಿ ನಾನೊಂದು 5 ಅವಧಿಯಲ್ಲಿ ಸಾಹಿತ್ಯ ಪರಿಷತ್ನ ಚಾಕರಿಯನ್ನು ಮಾಡಿದವ. ಅಧ್ಯಕ್ಷ ಹೇಳಿದ್ರು ಚಾಕರಿ ಕಲಿತಂತೆ. ಅವರು 2 ಅವಧಿಯಲ್ಲಿ ಕಾರ್ಯದರ್ಶಿಗಳಾಗಿಯೂ ಸೇವೆ ಸಲ್ಲಿಸಿದರು. ಸಾರಥ್ಯದಲ್ಲೂ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಯಾವತ್ತೂ ಹೇಳಲಿಕ್ಕೆ ಉಂಟು ನಾವು ತುಳುವರು ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು. ಯಕ್ಷಗಾನ ವೇದಿಕೆ ಬಲ್ಲ ಬಂದಾಗ ಜಬ್ಬರ್ ಸುಮ ಇಲ್ಲಿ, ಪ್ರಭಾಕರ್ ಜೋಶಿ ಇಲ್ಲಿ, ಮನೆಯೊಳಗೆ ಅಮೃತ ಸೋಮೇಶ್ವರ ಇಲ್ಲಿ, ಅಮೃತ ಸೋಮೇಶ್ವರ ಮನೆಯಲ್ಲಿ ಮಲಯಾಳ ಮಾತಾಡೋದು, ಕುಂಬಳೆ ಸುಂದರ ಇಲ್ಲಿ, ಯಾರೇ ಇಲ್ಲಿ ಶುದ್ಧವಾದ ಸ್ಪಷ್ಟವಾದಂಥ ವ್ಯಾಕರಣಬದ್ಧವಾದಂಥ ಭಾಷೆಯಲ್ಲಿ ಸಹಿಸೋದು ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು. ರಾಷ್ಟ್ರಾಭಿಮಾನ, ದೇಶಾಭಿಮಾನದಲ್ಲಿ ಅಗ್ರಗಣ್ಯರು ಬಂಧುಗಳೇ. ಕುತ್ಬೋಳ್ ರಂಗರಾಯರಂತೆ ಮಹಾತ್ಮ ಗಾಂಧಿಯವರು ಗೌರವಿಸಿದಂಥ ವ್ಯಕ್ತಿ ಈ ನೆಲೆಗೆ ಬದುಕನ್ನು ಕಟ್ಟಿಕೊಡುವಂಥ ಸಂಕಲ್ಪವನ್ನು ಎಲ್ಲಿ ಆರಂಭ ಮಾಡಬಹುದು? ನಮ್ಮ ಮನೆಯೊಳಗೆ ನಮ್ಮ ಮಗು ಬಂದಾಗ ಪ್ರೀತಿಯಿಂದ ನಮ್ಮ ಭಾಷೆ, ನಮ್ಮ ಮಾತೃಭಾಷೆಯಲ್ಲಿ ಇರಲಿ, ಅದು ಯಾವುದೇ ಇರಲಿ, ಇದೇ ನಾವು ನಿಜ ಅರ್ಥದಲ್ಲಿ ತಾಲೂಕು ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಕಂಡುಕೊಂಡಂಥ ಸತ್ಯ ಅನುಷ್ಠಾನದ ಒಂದು ಬದುಕಿನ ರೀತಿ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳ ನುಡಿಯೊಂದಿಗೆ ಸಾಗರಕಂಬದ ಬಸದಿಯ ಮೂಡಬಿದರೆಯ ಈ ದಿನಕಾಶಿಯಲ್ಲಿ ಅಯ್ಯಯ್ಯ ಎಂಚ ಪುರ್ಲಾಂಡದಂಥ ರತ್ನಾಕರ ಬಳ್ಳಿ ಚಿಂತನೆ ಇದೆಯಲ್ಲ, ಅಯ್ಯಯ್ಯ ಎಂಚ ಪರ್ಲಾಂಡ ಕಡಂಗರದ ಈ ಸಾಹಿತ್ಯ ಸಮ್ಮೇಳನದ ಎಲ್ಲ ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ತು ಮೂಡಿಗೆರೆ ತಾಲೂಕು ಘಟಕದ ವತಿಯಿಂದ ಸಾಹಿತ್ಯ ಸಮ್ಮೇಳನದ 2ನೇ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ಭಾಷಣವನ್ನು ಮಾಡುವುದರ ಮೂಲಕ ಕನ್ನಡದ ಜಾಗೃತಿಯನ್ನು ನಮ್ಮೆಲ್ಲರಲ್ಲೂ ಕೂಡ ಉಂಟು ಮಾಡಿ ಮುಂದಿನ ದಿನಗಳಲ್ಲಿ ನಾವು ಪತ್ರ ಲೇಖನವನ್ನು ಮತ್ತು ನಮ್ಮ ಮಕ್ಕಳು ಅದನ್ನು ಬರೆಯುವ ರೀತಿಯಲ್ಲಿ ಪುಸ್ತಕ ಲೋಕದಗಳಿಗೆ ಮತ್ತೆ ತೆರಳುವ ಅವಕಾಶವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಶ್ರೀ ಕಲ್ಪೂರ್ ಅವರು. ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದೆ ಮೂಡಿಗೆರೆ ಭಾಗದಲ್ಲಿ ರಾಜಕೀಯ ಧುರೀಣರಾಗಿ 6 ಬಾರಿ MLA ಆಗಿ, ವಿಧಾನ ಪರಿಷತ್ ಸದಸ್ಯರಾಗಿ ಮತ್ತು ಸಚಿವರಾಗಿ ಕೇವಲ ರಾಜಕೀಯವಾಗಿ ಮಾತ್ರ ಅಲ್ಲ, ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಕರ್ತರಾಗಿದ್ದವರು ಶ್ರೀ ಅಭಿನಂದನ್ ಜೈನ್ ಅವರು. ಅವರು ನಮ್ಮ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ದಯಮಾಡಿ ಈ ಸಂದರ್ಭದಲ್ಲಿ ಕನ್ನಡಿಗರನ್ನು ಉದ್ದೇಶಿಸಿ ಮತ್ತೊಮ್ಮೆ ನಮ್ಮ ಮಾರ್ಗದರ್ಶಕರ ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ, ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ನಡೆದ ಇತಿಹಾಸ ಮೂಡಿಬಿದ್ದಿದೆ. ಇವತ್ತಿನ ಸ್ವರಾಜ್ಯ ಮೈದಾನ, ಹಿಂದೆ ಆ ಸ್ವರಾಜ್ಯ ಮೈದಾನ ಮಿಲಿಟರಿ ಗ್ರೌಂಡ್ ಅಂತ ಇತ್ತು. ಒಂದು ಸಂದರ್ಭದಲ್ಲಿ ಅಲ್ಲಿ ರಿಂಗ್ ರೋಡ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲ, ಅದು ಮಿಲಿಟರಿ ಗ್ರೌಂಡಲ್ಲಿ ಮಾರ್ಗ ಮಾಡಲಿಕ್ಕೆ ಆಗುವುದಿಲ್ಲ ಎಂಬ ಒಂದು ಕೋರ್ಟು ಬೆಟ್ಟದಲ್ಲಿ ಏರುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಆದರೆ 2002ನೇ ಇಸ್ವಿಯಲ್ಲಿ SM ಕೃಷ್ಣರವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಮೂಡುಬಿದಿರೆಯಲ್ಲಿ ಡಾಕ್ಟರ್ ಮೂರ್ನಾಳ್ ಅವರ ಸಾರಥ್ಯದ ಮುಖಾಂತರ ನಡೆಸುವಂಥ ಒಂದು ದೊಡ್ಡ ಅವಕಾಶ ನಮ್ಮ ಪಾಲಿಗೆ ಆ ದಿನಗಳಲ್ಲಿ ಸಿಕ್ಕಿತ್ತು ಎಂಬುದನ್ನು ಕೂಡ ನೆನಪಿಸಲಿಕ್ಕೆ ಇಚ್ಛಿಸಿದೆ. ಅದಕ್ಕೆ ಮೂಲ ಕಾರಣ ಹರಿಕೃಷ್ಣ ಪುನರೂರವರು. ಅವರು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆ ದಿನಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ
ಆ ಅವಕಾಶವನ್ನು ಮೂಡುಬಿದ್ರಿಗೆ ಒದಗಿಸಿಕೊಟ್ಟು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಸಮಾರೋಪ ಭಾಷಣವನ್ನು ಮಾಡಿದಂಥ ಮಹಾವೀರ ಕಾಲೇಜಿನ ಹಳೆ ವಿದ್ಯಾರ್ಥಿಯು ಆಗಿರುವಂಥ ಪ್ರದೀಪ್ ಕುಮಾರ್ ಕಲ್ಪೂರ್ರವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ MP ಶ್ರೀನಾಥ್ರವರೇ, ಸರ್ವಾಧ್ಯಕ್ಷರಾದ ಅಬ್ದುಲ್ ಹಮೀದ್ ಮಕ್ಕಳವರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಡಾಕ್ಟರ್ ವೆಂಕಟೇಶ್ ನಾಯ್ಕರವರೇ, ಗುತ್ತಿಗೆ ಮತ್ತು ರಾಜಮೋಹನ್ ಶೆಟ್ಟಿಯವರೇ, ರಾಜವರ್ಮ ಬೇಲಂಗಡೆಯವರೇ, ಸುಚೇಂದ್ರ ಶೆಟ್ಟಿಯವರೇ, ಗುಣಬೋಧ ಹೆಗಡೆಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಜನರಂಥ ಎಲ್ಲ ಕನ್ನಡ ಅಭಿಮಾನಿಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಈ ಬಿಲ್ಲವರ ಸಭಾಭವನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನನಗೆ ಬಹಳ ಸಂತೋಷ, ನನಗೆ ಸಿಕ್ಕಿದಂಥ ಅವಕಾಶ. ಸುಚೇಂದ್ರ ಶೆಟ್ಟರು ಆ ಸಂದರ್ಭದಲ್ಲಿ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಈ ಜಾಗದಲ್ಲಿ ಬಿಲ್ಲವ ಸಂಘ ನಿರ್ಮಾಣಕ್ಕೆ ಆ ದಿನಗಳಲ್ಲಿ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಅನುದಾನವನ್ನು SLP ಮುಖಾಂತರ ತಂದು ಮಾಡುವಂಥ ಒಂದು ದೊಡ್ಡ ಅವಕಾಶ ನನ್ನ ಪಾಲಿಗೆ ಆ ದಿನಗಳಲ್ಲಿ ಸಿಕ್ಕಿತ್ತು ಎಂಬುದನ್ನು ಕೂಡ ಇಲ್ಲಿ ನೆನಪಿಸಲಿಕ್ಕೆ ಇಚ್ಛಿಸ್ತೇನೆ. ಆದ್ದರಿಂದ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೇವೆ. ಯಾಕೆಂದರೆ ಇದು ಒಂದು ಕುಗ್ರಾಮವಾಗಿತ್ತು ಆ ದಿನಗಳಲ್ಲಿ. ಆದರೆ ಒಂದು ಹೈಸ್ಕೂಲ್ ಆ ದಿನಗಳಲ್ಲಿ ಇಲ್ಲಿ ಪ್ರಾರಂಭ ಆಗಿತ್ತು. ಒಂದು ಫಾರ್ಮಸಿ ಕಾಲೇಜ್ ಕೂಡ ಆಗಿ ಆ ದಿನಗಳ ಅನಂತರ ಆ ಕಾಲೇಜು ನಿರ್ವಹಣೆ ಸಾಧ್ಯ ಆಗದೆ ಬಂದಾಗಿತ್ತು. ಅದೇನೇ ಇರಲಿ, ಇವತ್ತು ಕಣದೆಲೆ ಕೂಡಲೇ ಕಣದೆಲೆ ಸುಬ್ರಹ್ಮಣ್ಯ ದೇವಾಲಯ ನೆನಪಾಗ್ತದೆ. ನಮ್ಮ ಮಾಜಿ ಸಚಿವರಾದ ಅಮರನಾಥ್ ಶೆಟ್ಟಿಯವರ ಮಗಳು ಅಮರಶ್ರೀ ಅವರು ಕೂಡ ಮುಖ್ಯ ಅತಿಥಿಯಾಗಿದ್ದಾರೆ. ಅವರ ತಾಯಿಯ ಬಗ್ಗೆ, ಅವರ ಮನೆತನದ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಎಲ್ಲರೂ ಕೂಡ ವಿವರಿಸಿದ್ದಾರೆ. ನಾನು ಮತ್ತು ಅಮರನಾಥ್ ಶೆಟ್ಟರು ಚುನಾವಣೆಯಲ್ಲಿ ಮಾತ್ರ ವಿರೋಧ, ಆದರೆ ಬೇರೆ ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ತಗಾದೆ ಮಾಡಿಕೊಂಡವರಲ್ಲ. ಅವರ ಬದುಕನ್ನು ಯಾವತ್ತೂ ಕೂಡ ಕೊಂಡಾಡಿದವರು ನಾನು. ಆದ್ದರಿಂದ ಇವತ್ತು ಅವರ ಊರು ಕಣದೆಲೆ, ಇಂತಹ ಊರಿನಲ್ಲಿ ಇವತ್ತು ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಇದು ಪ್ರದೀಪ್ ಕುಮಾರ್ ಕಲ್ಪೂರು ಕನ್ನಡದ ಬಗ್ಗೆ ಬಹಳ ವಿವರವಾಗಿ ವಿವರಿಸಿದರು. ಆದರೆ ಕಾಲಕ್ಕೆ ತಕ್ಕ ಕೋಲ, ಒಂದು ಕಾಲ ಹಿಂದಿನ ದಿನಗಳನ್ನು ನೆನಪಿಸಿದರು. ಆದರೆ ಆ ಕಷ್ಟವನ್ನು ನೆನಪಿಸಿದರು. ಆ ಕಾಲದಲ್ಲಿ ಬಡವರಿಗೆ ತುತ್ತಿರಲಿಲ್ಲ, 3 ಹೊತ್ತು ಅನ್ನ ಇರಲಿಲ್ಲ. ಇವತ್ತು ಕಾಲ ಬದಲಾವಣೆ ಆಗಿದೆ. ನಾವು ಅಭ್ಯುದಯದ ಪಥದಲ್ಲಿದ್ದೇವೆ. ಯಾವಾಗಲೂ ನಾವು ಅಭ್ಯುದಯದ ಪಥವನ್ನು ಸ್ವಾಗತಿಸಬೇಕು. ಆ ಕಷ್ಟದ ದಿನಗಳನ್ನು ಮರೆಯಬೇಕು. ಅಂದರೆ ಹಿಂದಿನ ದಿನಗಳಲ್ಲಿ ಬಡವರಾಗಿ ಅವರ ಕಷ್ಟದ ದಿನಗಳನ್ನು ನಡೆಸ್ತಾ ಇದ್ದಂಥ ಕಾಲ. ಆದರೆ ಇವತ್ತು ಹಾಗೆಲ್ಲ, ಶಿಕ್ಷಣವೇ ಮೂಲ ಆಸ್ತಿ ಎಂಬಂಥ ಒಂದು ಬದಲಾವಣೆಯ ದಿನಗಳು ಇವತ್ತು ಬಂದಿದೆ. ಇವತ್ತು ನಮ್ಮ ಡಾಕ್ಟರ್ ಮೋಹನ್ ಅವರು ಇಷ್ಟು ದೊಡ್ಡ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿದ್ದರೆ ಅವರ ಶಿಕ್ಷಣ ವ್ಯವಸ್ಥೆ ಅದಕ್ಕೆ ಮೂಲ ಕಾರಣ ಎಂಬುದನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆದ್ದರಿಂದ ಇವತ್ತು ಆದರೆ ಒಂದು ಕಡೆಯಿಂದ ಇದು ಸುಚೇಂದ್ರ ಶೆಟ್ಟರು ನಮ್ಮ ಹಿರಿಯ ಶಾಲೆ ಕನ್ನಡ ಶಾಲೆಯ ಆಡಳಿತ ಮಂಡಳಿಯವರು ವೇದಿಕೆಯಲ್ಲಿದ್ದಾರೆ. ಅವರೆಲ್ಲ ನೋವನ್ನು ಅನುಭವಿಸ್ತಾ ಇದ್ದಾರೆ. ಕನ್ನಡ ಮಾಧ್ಯಮದ ಶಾಲೆಗಳನ್ನು ನಡೆಸುವುದು ಕಷ್ಟ ಸಾಧ್ಯ ಆಗಿದೆ. ಯಾತಕ್ಕಾಗಿ? ಇವತ್ತು ಇಂಗ್ಲಿಷ್ನ ವ್ಯಾಮೋಹದಂತಾರೆ. ಇಂಗ್ಲಿಷ್ನ ವ್ಯಾಮೋಹ ತಪ್ಪು ಅಂತ ಹೇಳುವುದಿಲ್ಲ. ಶ್ರೀಮಂತರ ಮಕ್ಕಳೆಲ್ಲ ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಹೋಗ್ತಾರೆ, ಬಡವರ ಮಕ್ಕಳು ಮಾತ್ರ ಕನ್ನಡ ಶಾಲೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟು ಬೇಕಾದರೂ ಕಲ್ತ್ಕೊಂಡ್ರೆ ಕನ್ನಡದ ಬಗ್ಗೆ ನಾವು ಮಾತಾಡ್ಬೋದು. ಹಾಗೆ ಹೀಗೆ ನಾನು ನನ್ನ
ಬದುಕಿನಲ್ಲಿ ನೋಡಿದ್ದೇನೆ. ವಾಟಾಳ್ ನಾಗರಾಜ್ ಇವತ್ತು ಕನ್ನಡದ ಬಗ್ಗೆ ಬಹಳ ದೊಡ್ಡ ಹೋರಾಟಗಾರ ಕರ್ನಾಟಕದಲ್ಲಿದ್ದರೆ ವಾಟಾಳ್ ನಾಗರಾಜ್ ಇವಾಗಲೂ ಕೂಡ ಟಿವಿಯಲ್ಲಿ ಬರಲಿಕ್ಕಾಗಿ ಬಸ್ಸಿನಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತಾರೆ, ಬೋರ್ಡ್ ಹಿಡಿತಾರೆ. ಆದರೆ ಅವರ ಮೊಮ್ಮಕ್ಕಳು ಮಾತ್ರ ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಹೋಗ್ತಾರೆ ಎಂದು ಓಪನ್ ಆಗಿ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಕನ್ನಡದ ಬಗ್ಗೆ ಮಾತಾಡ್ತಾ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಿಗೆ ಪರ್ಮಿಷನ್ ಕೊಡಬಾರ್ದು, ಅದು ಕನ್ನಡಕ್ಕೆ ಬಗೆದ ದ್ರೋಹ, ದೊಡ್ಡ ದೊಡ್ಡ ಕೂಗುಗಳನ್ನು ಫ್ಲೆಕ್ಸ್ಗಳನ್ನು ಇಟ್ಟು ವಿಧಾನಸಭೆಯಲ್ಲಿ ಅವರು ಕೂಗಾಡಿದ ಸಂದರ್ಭದಲ್ಲಿ ಕೆಲವು ಶಾಸಕರು ನಮ್ಮನ್ನು ಸೇರಿಸಿ ನಾವು ಹೇಳಿದೆವು, ನಿಮ್ಮ ಮೊಮ್ಮಕ್ಕಳು ಯಾವ ಶಾಲೆಗೆ ಹೋಗ್ತಾರೆ? ವಾಟಾಳ್ ನಾಗರಾಜ್ ಅವರು ಹೇಳಿದಾಗ, ನಾನಲ್ಲ, ನನ್ನ ಮಕ್ಕಳು ಮಾತ್ರ ನನ್ನ ಮೊಮ್ಮಕ್ಕಳನ್ನು ಇಂಗ್ಲಿಷ್ ಮಾಧ್ಯಮದ ಶಾಲೆಗೆ ಸೇರಿಸಿದ್ದಾರೆ. ಇವತ್ತು ಯಾಕೆಂದರೆ ಬೇರೆಯವರ ಮಕ್ಕಳು ಕನ್ನಡ ಮಾತನ್ನು ಕಲೀಲಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿತು ಡಾಕ್ಟರ್ ಆಗಿ IAS ಆಗಲಿ ಅಮೆರಿಕಾ ದೇಶಕ್ಕೆ ಹೋಗಲಿ ಎಂಬ ಭಾವನೆ ಪ್ರತಿಯೊಬ್ಬ ತಂದೆ ತಾಯಿ. ಅದು ಆದರೆ ಇವತ್ತು ಅನಿವಾರ್ಯವಾಗಿ ಇವತ್ತು ಅಷ್ಟು ಬದಲಾವಣೆಗಳಾಗಿದೆ. ಇವತ್ತು ಕಡಂದಲೆಯಲ್ಲಿ ಕೂಡ ಇಲ್ಲಿ ಕನ್ನಡ ಮಾಧ್ಯಮ ಶಾಲೆ ಆ ದಿನಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಹೈಸ್ಕೂಲ್ ಪ್ರಾರಂಭವಾಗಿ ಇವತ್ತು ವಿದ್ಯಾರ್ಥಿಗಳ ಕೊರತೆ ಇದೆ. ಆದರೆ ಇಲ್ಲಿ ಕೂಡ ಇಂಗ್ಲಿಷ್ ಮಾಧ್ಯಮದ ಶಾಲೆ ನಮ್ಮ ಚರ್ಚೆಗಳು ಪ್ರಾರಂಭಿಸಿದ್ದಾರೆ ನಾನು ಕೂಡ ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಚ್ಛಿಸ್ತೇನೆ. ಅದೇ ನೋವನ್ನು ನಾವು ಮಹಾವೀರ ಕಾಲೇಜಿನವರು ಕೂಡ ಮೂಡುಬಿದ್ರೆಯಲ್ಲಿ ಅನುಭವಿಸ್ತಾ ಇದ್ದೇವೆ. ಆಳ್ವಾರ್ ಕಾಲೇಜು ಪ್ರಾರಂಭಿಸುವಾಗ ನಮ್ಮ ಆಡಳಿತ ಮಂಡಳಿ ಮಕ್ಕಳು ನಮೂತಾದ ಜೋಬು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಆದರೆ ಇವತ್ತು ಆಳ್ವಾರ್ ಕಾಲೇಜು ವೃದ್ಧಿಯಾಗ್ತಾ ಹೋಯಿತು. PU ಕಾಲೇಜಿನಿಂದ ಡಿಗ್ರಿ ಕಾಲೇಜ್ ಆಯಿತು, ಡಿಗ್ರಿ ಕಾಲೇಜಿನಿಂದ ಆಯುರ್ವೇದಿಕ್ ಕಾಲೇಜ್ ಆಯಿತು, ಆಯುರ್ವೇದಿಕ್ ಕಾಲೇಜಿನಿಂದ ಇಂಜಿನಿಯರಿಂಗ್ ಕಾಲೇಜ್ ಆಯಿತು, ಲಾ ಕಾಲೇಜ್ ಆಯಿತು, ಇವತ್ತು ಮೆಡಿಕಲ್ ಕಾಲೇಜ್ ಆಗುವ ಮಟ್ಟಕ್ಕೆ ನಾವು ಸಾಧನೆ ಮಾಡಿ ತೋರಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಯಾವ ವಿದ್ಯಾರ್ಥಿಗಳು ನಡೆಸ್ತಾ ಇದ್ದೇವೆ, ನಮ್ಮ ನ್ಯೂನತೆಗಳು, ನಮ್ಮ ಅಹಂಯಿಂದಾಗಿ ನಮ್ಮ ವಿದ್ಯಾಸಂಸ್ಥೆಗಳು ಹೊರಗ್ತಾ ಇದೆ ಎಂಬುದನ್ನು ಕೂಡ ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಚ್ಛಿಸ್ತೇನೆ. ಇದು ಯಾವುದೇ ಇರಬಹುದು, ಆದರೆ ಇವತ್ತು ಕನ್ನಡ ನಮ್ಮ ನಾಡಿನಲ್ಲಿ ಉಳಿಯಬೇಕು, ನಾವೆಲ್ಲ ಕನ್ನಡಿಗರು. ಆದ್ದರಿಂದ ಕನಿಷ್ಠ ಪಕ್ಷ ಒಳ್ಳೆಯ ರೀತಿಯಲ್ಲಿ ಮಾತಾಡಲಿಕ್ಕಾದರೂ ನಮ್ಮ ಮಕ್ಕಳು, ನಮ್ಮ ಮರಿಮಕ್ಕಳು ಕಲಿಯಬೇಕು. ಅದನ್ನು ಮನೆಯ ತಂದೆ ತಾಯಿಗಳು ಉಳಿಸಬೇಕು. ಮಕ್ಕಳ ಹತ್ರ, ಮೊಮ್ಮಕ್ಕಳ ಹತ್ರ ಮನೆಯಲ್ಲಿ ಇಂಗ್ಲಿಷ್ ಮಾತಾಡೋದಲ್ಲ, ಕನ್ನಡ ತುಳು ಭಾಷೆಯಲ್ಲಿ ಮಾತಾಡಿ ಕನ್ನಡ ಮತ್ತು ತುಳು ಭಾಷೆಯನ್ನು ಉಳಿಸುವಂಥ ಕೆಲಸ ಪೇಟೆಯಲ್ಲೂ ಮಾಡಬೇಕು, ಗ್ರಾಮೀಣ ಪ್ರದೇಶದ ಜನರು ಕೂಡ ಮಾಡಬೇಕು ಎಂಬ ಹಾರೈಕೆಯೊಂದಿಗೆ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಬದುಕಿನ ಅನುಭವಗಳನ್ನು ಮತ್ತು ಕನ್ನಡದ ಅನುಭವವನ್ನು ಹೇಳಿರುವಂಥ ಸಚಿವರಾದ ಮಾನ್ಯ ಸಚಿವರಾಗಿರುವಂಥ ಶ್ರೀ ಅಭಿಜಿತ್ ಅವರಿಗೆ ವಂದನೆಗಳು. ಮುಂದೆ ಮುಖ್ಯ ಅತಿಥಿಗಳಾಗಿರುವಂಥ ಡಾಕ್ಟರ್ ಅಮರೇಶ್ ಶ್ರೀ, ಅಧ್ಯಕ್ಷರು ಅಮರನಾಥ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಮೂಡಿಗೆರೆ. ಇವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರುವುದನ್ನು ನಾವೆಲ್ಲ ಗಮನಿಸಿದ್ದೇವೆ. ಇನ್ನಷ್ಟು ಅದೇ ರೀತಿಯಲ್ಲಿ ಮುಂದುವರಿಯುವ ಮನೋಭಾವನೆ ಇಟ್ಕೊಂಡವರಾಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ 2ನೇ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದ ಸಂದರ್ಭದಲ್ಲಿ ತಮ್ಮ ಅನುಭವವನ್ನು 2-3 ವಾಕ್ಯಗಳಲ್ಲಿ 2-3 ನಿಮಿಷಗಳಲ್ಲಿ ಹೇಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆ ಮುಂಭಾಗದಲ್ಲಿ ಇರುವ ಎಲ್ಲ ನಮ್ಮ ಬಂಧು ಭಗಿನಿಯರಿಗೂ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪ್ರೋತ್ಸಾಹ ಕೊಟ್ಟು ಬಂದಿರುವ ಪ್ರೇಕ್ಷಕರು ಅವರಿಗೂ ನನ್ನ ವಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನನ್ನನ್ನು ಈಗ ಇಂಟ್ರೊಡ್ಯೂಸ್ ಮಾಡುವಾಗ ಅಮರನಾಥ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಫೌಂಡರ್ ಅಂತ ಹೇಳ್ಕೊಂಡು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಜಾಸ್ತಿ ನನಗೆ ಒಂದು ಮೂಲ ನನ್ನ ಐಡೆಂಟಿಫಿಕೇಶನ್ ಅಂದರೆ ನಾನು ಅಸೋಸಿಯೇಟ್ ಇನ್ ಸ್ಟೂಡೆಂಟ್ ವೆಲ್ಫೇರ್, ABCD ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಇದು.
ನಾನು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಮತ್ತು ಹೆಲ್ತ್ ಬ್ಯಾಕ್ಗ್ರೌಂಡಿಂದ ಬಂದವರು. 2020ರಲ್ಲಿ ಕೋವಿಡ್ ಸಮಯದಲ್ಲಿ ನಮ್ಮ ಇವತ್ತಿನ ಅಧ್ಯಕ್ಷತೆ ವಹಿಸಿಕೊಂಡ ನಮ್ಮ ಪ್ರವೀಣ್ ಕಲ್ಕರ್ ಅವರು ನಮಗೆ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ವತಿಯಿಂದ ನನಗೊಂದು ಪ್ರೋತ್ಸಾಹಕ್ಕಾಗಿ ಕೋವಿಡ್ ಸಮಯದಲ್ಲಿ ನನ್ನೊಂದು ಉಪನ್ಯಾಸವನ್ನು ಕೊಟ್ಟಿದ್ದರು. ಇದರಲ್ಲಿ ಗೊತ್ತಾಗುತ್ತೆ ನನ್ನ ಕನ್ನಡ ಎಷ್ಟು ಇಲ್ಲಾಗಿದೆ ಅಂತ. ಆಗ ಕೂಡ ನಾನು ಇದೇ ಮಾತನ್ನ ಆ ವೇದಿಕೆಯಲ್ಲಿ ಹೇಳಿದ್ದೆ. ನಾನು ಕನ್ನಡದಲ್ಲಿ ದಡ್ಡಿ, ಆದರೆ ದಡ್ಡಿ ಅಂದರೆ ಬರೀ ಭಾಷೆಯಲ್ಲಿ ಮಾತ್ರ. ಪ್ರತಿಯೊಂದು ಮಗು ಎಲ್ಲದರಲ್ಲೂ ಹುಷಾರಾಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೆಲವರು ಮ್ಯಾಥಮ್ಯಾಟಿಕ್ಸಲ್ಲಿ, ಸೈನ್ಸಲ್ಲಿ ಒಳ್ಳೆ ಮಾಡ್ತಾರೆ, ವಿಜ್ಞಾನದಲ್ಲಿ ಒಳ್ಳೆ ಮಾಡ್ತಾರೆ, ಇಂಗ್ಲೀಷ್ ಭಾಷೆಯಲ್ಲೂ ಒಳ್ಳೆ ಮಾಡ್ತಾರೆ. ಆ ಮಕ್ಕಳು ಇಂಗ್ಲೀಷ್ ಲಿಟ್ರೇಚರ್ಗೆ ಹೋಗ್ತಾರೆ. ನಾನು ಮಾತ್ರ ಕನ್ನಡ ಬುದ್ಧಿ ಕೇಳಿದ್ದು ನನ್ನ ಉಚ್ಚಾರ ಸರಿ ಆಗ್ತಾ ಇರಲಿಲ್ಲ. ಆಗ ಕೂಡ ಆ ಭಾಷಣದಲ್ಲಿ ನಾನು ಹೇಳಿದ್ದೇನೆಂದರೆ, ಬೆಳಿಗ್ಗೆ ಎದ್ದು ನನ್ನ ತಂದೆ ಶೇಕ್ ಮಾಡ್ತಾ ಇರುವಾಗ, ಬ್ರಷ್ ಮಾಡ್ತಾ ಇರುವಾಗ ಬದಿಯಲ್ಲಿ ನಿಲ್ಲಿಸಿ ಒಂದು ಕನ್ನಡದ ನ್ಯೂಸ್ ಪೇಪರ್ ನನ್ನ ಕೈಯಲ್ಲಿ ಕೊಟ್ಟು ಓದು ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಉಚ್ಚಾರ ಒಳ್ಳೆಯದಾಗಲಿ ಅಂತ ಒಂದು ಅವರ ಪ್ರಯತ್ನ ಆಗ್ತಿತ್ತು. ಆದರೂ ಅವ್ರಿಗೆ ಗೊತ್ತಿತ್ತು ನನ್ನ ಭಾಷೆ, ಅದರಲ್ಲಿ ನಾನು ಸ್ವಲ್ಪ ಹಿಂದಿದ್ದೇನೆ. ಎಕ್ಸಾಮ್ ಬರೆಯುವಾಗ ಸಹ ಕೂಡ ತಾಯಿ ಎಷ್ಟು ಪೋರ್ಷನ್ ಅಂತ ಹೇಳಿದರೆ 10 ಲೆಸನ್ ಇದ್ದರೆ ಅದರಲ್ಲಿ ಬರೀ 2 ಅಂತ ಹೇಳಿ ನಾನು ಸುಳ್ಳು ಹೇಳಿ ಹೋಗ್ತಾ ಇದ್ದೆ. ಮತ್ತು ರಿಪೋರ್ಟ್ ಕಾರ್ಡ್ ಬರುವಾಗ ಬರೀ ತಂದೆ ಹತ್ರ ಹೋಗಿ ಸಿಗ್ನೇಚರ್ ಮಾಡೋದು, ಯಾಕಂದರೆ ಕನ್ನಡದಲ್ಲಿ ಬರೀ ಕಡಿಮೆ ನನಗೆ. ಆದರೆ ಇದರ ಅರ್ಥ ಕನ್ನಡ ಭಾಷೆ ಮೇಲೆ ನನಗೆ ಅಭಿಮಾನ ಇಲ್ಲ ಅಂತಲ್ಲ, ನನ್ನ ತಾಯಿಯ ನಾನು ನಮ್ಮನ್ನು ಡಬಲ್ ಹೈಬ್ರಿಡ್ ಅಂತ ಹೇಳ್ತಾ ಇದ್ದೇನೆ. ಯಾಕಂದರೆ ನನ್ನ ಅಜ್ಜಿ ದಿವಂಗತ ಜಲಜಾಕ್ಷಿ ರಾಮಮೋಹನ್ ರೈ ಕೂಡ ಬಸ್ರೂರು ಕುಟುಂಬದವರು, ಮತ್ತು ನನ್ನ ತಾಯಿ ಕೂಡ ಬಸ್ರೂರವರು. ಆದರೆ ನನ್ನ ತಾಯಿಯ ತಂದೆ ಕೂಡ ಮುಂಡ್ರದೆ ಗೊತ್ತಿನವರು, ನನ್ನ ತಂದೆ ಕೂಡ ಮುಂಡ್ರದೆ ಗೊತ್ತಿನವರು. ಸೊ ನಾವು 3ನೇ ಜನರೇಷನ್ ನಾವು ಡಬಲ್ ಹೈಬ್ರಿಡ್ ಅಂತ ಹೇಳ್ಕೊಂಡು ತುಳುವನ್ನೇ ಮುಂದೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಕುಂದಾಪುರ ಕನ್ನಡ ಅದು ನಮ್ಮ ಮಾತೃಭಾಷೆ. ವಿಚಿತ್ರ ಏನಂದರೆ ಆ 2ನೇ ಪೀಳಿಗೆಯಲ್ಲಿ ನನ್ನ ಸೆಕೆಂಡ್ ಜನರೇಷನ್ ಅಂದರೆ ನಾವು ಮೊಮ್ಮಕ್ಕಳಲ್ಲಿ ಆ ಕನ್ನಡ ಭಾಷೆಯನ್ನು ಕಲ್ತ್ಕೊಂಡದ್ದು ನಾನು ಒಬ್ಬರು ಮಾತ್ರ, ಅದು ಆ ಕುಂದಾಪುರ ಕನ್ನಡ. ಅದು ಯಾಕಂದರೆ ನಾನು ಸತ್ಯ ಹೇಳೋದಾದರೆ, ಈಗ ನನಗೆ ಕುಂದಾಪುರ ಕನ್ನಡದ ಮೇಲೆ ಈ ನಾರ್ಮಲ್ ನಮ್ಮ ಮಂಗಳೂರಿನ ಕನ್ನಡದಕ್ಕಿಂತ ಜಾಸ್ತಿ ಬರೆಯುವಾಗ ತಪ್ಪಿ ಹೋಗ್ಬೋದು, ಆದರೆ ಕುಂದಾಪುರ ಕನ್ನಡ ಈಗಲೂ ಭಾರಿ ಸರಳವಾಗಿ ನಾನು ಮಾತಾಡ್ತೇನೆ. ಅದು ಯಾಕಂದರೆ ನಾವು ಚಿಕ್ಕದಿರುವಾಗ ನನ್ನ ತಾಯಿ ನಮ್ಮನ್ನು ಬಸ್ಸಲ್ಲಿ ಕಳಿಸ್ತಾ ಇದ್ದರು ನಮ್ಮ ರಜೆಗೋಸ್ಕರ. ಅಲ್ಲಿ ತುಳು ಒಂದು ಬೇರೆ ದೇಶದ ಭಾಷೆ, ಯಾರಿಗೂ ತುಳು ಬರುವುದಿಲ್ಲ. ಅಲ್ಲಿ ಕೆಲಸ ಮಾಡೋರಾಗಲಿ, ಗದ್ದೆಯಲ್ಲಿರುವವರಾಗಲಿ ಪ್ರತಿಯೊಬ್ಬರು ಕನ್ನಡ ಭಾಷೆಯಲ್ಲಿ, ಅದು ಕುಂದಾಪುರ ಕನ್ನಡದಲ್ಲಿ ಮಾತಾಡೋದು. ಅದೊಂದು ಬೇರೆಯೇ ಒಂದು ಶೈಲಿ, ಆ ಮಾತಾಡೋ ಶೈಲಿ. ಅದನ್ನು ಫೋರ್ಸಿಗೆ ನನಗೆ ಕಲಿಸಿದ್ರು. ಆದರೂ ಆ ಟೈಮಲ್ಲಿ ಜಲಜಾಕ್ಷಿ ಹೇಳಿದ್ದು ಒಂದು ಮಾತು, ನಿಕ್ಕಿ ಕನ್ನಡ ಕಲ್ಪಾವೆ ಅಂಡ್ ಅಲ್ಪ ಹೋಗ್ತಿರೋ ತುಳುವೆ ಬರೋರು ಅಂತ. ಅಂದರೆ ಅವರಿಗೆ ಅವರ ಗಂಡನ ಮನೆಯ ಮೇಲೆ ಅಷ್ಟು ಅಭಿಮಾನ. ಸೊ ನಾವು ಯಾವ ಯಾವ ಜಾಗದಲ್ಲಿ ಬೆಳೆದಿರ್ತೇವೆ ಆ ಜಾಗದ ಭಾಷೆಗಳಲ್ಲಿ ನಮಗೆ ಅಭಿಮಾನ. ಇದರಲ್ಲಿ ಇವತ್ತು ಕನ್ನಡ ಸಮ್ಮೇಳನ, ಈಗ ಅಭಿನಂದನೆ ಒಂದು ವಿಷಯ ಹೇಳಿದರು, ಎಷ್ಟೋ ಶಾಲೆಗಳಲ್ಲಿ ಕನ್ನಡ ಭಾಷೆಗಳು ನಡೀತಾ ಇವೆ, ಅದೇ ರೀತಿ ಆಂಗ್ಲ ಭಾಷೆ ಬಂದಿದೆ, ಅದು ಮುಂದೆ ಹೋಗಿದೆ ಅಂತ. ಆದ್ದರಿಂದ ನಾವು ಕನ್ನಡ ಭಾಷೆಗೆ ನಾವು ವಿರೋಧವಾಗಿ ಹೋಗ್ತಾ ಇದ್ದೇವ? ನಿಜಕ್ಕೂ ಇಲ್ಲ. ಗೌರ್ಮೆಂಟ್ ಶಾಲೆಗಳಲ್ಲಿ ಕನ್ನಡ ಇದ್ರೂ ಕೂಡ ಈ ಆಂಗ್ಲ ಭಾಷೆದ ಅಗತ್ಯ ಇದೆಯಾ? ನಾನು ಈಗ ಇವತ್ತು ಫಸ್ಟ್ ನಿಮ್ಮೊಂದು ಇಂಟ್ರೊಡಕ್ಷನ್ ಕೊಟ್ಟೆ. ನಾನು ಇಂಗ್ಲಿಷ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಅಂತ. ಅದು ಯಾಕೆ ಕೊಟ್ಟದಂದರೆ, ನಾವು ಅಲ್ಲಿಗೆ ಬರುವ ಡೆಂಟಲ್ ಮತ್ತು ಮೆಡಿಕಲ್ ಕಾಲೇಜಿನ ಮಕ್ಕಳ ಕಷ್ಟವನ್ನು ನಾವು ನೋಡ್ತೇವೆ. ಕನ್ನಡ ತರಗತಿಯಿಂದ ಕಲಿತ್ಕೊಂಡು 10th ಸ್ಟ್ಯಾಂಡರ್ಡ್ ತನಕ ಬರುವಾಗ ನಡುವಲ್ಲಾದರೂ ಆಂಗ್ಲ ಭಾಷೆಯನ್ನು ಅವರಿಗೆ ಇಂಟ್ರೊಡ್ಯೂಸ್ ಮಾಡದಿದ್ದಲ್ಲಿ ಏನಾಗುತ್ತೆ ಅಂದರೆ, ಅವರು ಪ್ರೊಫೆಷನಲ್ ಕಾಲೇಜಿಗೆ ಬರುವಾಗ ಅವರು ತಪ್ಪಿಗೆ ಹೋಗ್ತಾರೆ. ನಾವು ಸಪ್ರೇಟ್ ಆಗಿ ಅವರಿಗೆ ಇಂಗ್ಲೀಷ್ ಕ್ಲಾಸಸ್ ಕೊಟ್ಟರು ಕೂಡ ಮಕ್ಕಳಿಗೆ ಇಂಟೆಲಿಜೆನ್ಸ್ ಇರುತ್ತೆ, ಆದರೆ ಅದನ್ನು ಪೇಪರ್ ಮೇಲೆ ಬರೀಲಿಕ್ಕೆ ಆಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ನಾವು ಏನು ಹೇಳೋದಂದರೆ, ಈಗ ವಸುದೈವ ಕುಟುಂಬಕಂ ಎಂಬ ಒಂದು ಪರಿಸ್ಥಿತಿಯ ಒಂದು ಸಮಾಜ ಇದೆ. ನಮ್ಮ ಮಕ್ಕಳು ಈ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶಕ್ಕೂ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ.
ಯಾರ ಕರ್ಮ ಭೂಮಿ ಎಲ್ಲಿಂದ ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ, ಅದು ನಮ್ಮ ಹಣೆಯಲ್ಲಿ ಬರೆದಿರುತ್ತೆ. ಮತ್ತೆ ನಮ್ಮ ಅವಶ್ಯಕತೆ ಮೇಲೆ, ನಮ್ಮ ಪರಿವಾರದ ಅವಶ್ಯಕತೆ ಮೇಲೆ ನಾವು ಮುಂದೆ ಹೋಗೋದು, ಬೇಕಂತ ಯಾರು ಊರನ್ನು ಬಿಟ್ಟು ಹೋಗೋದಿಲ್ಲ. ಆಗ ಅಂಥ ಪರಿಸ್ಥಿತಿಯಲ್ಲಿ ಈಗ ಇದೇ ರಾಜ್ಯದಿಂದ, ಕರ್ನಾಟಕ ರಾಜ್ಯದಿಂದ ನೀವು ಮಹಾರಾಷ್ಟ್ರಕ್ಕೆ ಹೋದಾಗ, ಇಲ್ಲದೆ ಕೇರಳಕ್ಕೆ ಹೋದಾಗ, ತಮಿಳುನಾಡಿಗೆ ಹೋದಾಗ ನಿಮಗೆ ಅಲ್ಲಿ ಬೇಕಾದ ಭಾಷೆ ಯಾವುದು? ನಡುವಲ್ಲೊಂದು ನ್ಯೂಟ್ರಲ್ ಭಾಷೆ ಅಂತ ಬೇಕು. ಆಗ ನಾವು ಒಂದು ಇಂಗ್ಲಿಷ, ಹಿಂದಿಯನ್ನು ಅಳವಡಿಸ್ತೇವೆ. ಸೊ ಅದಕ್ಕೋಸ್ಕರ ಕನ್ನಡವನ್ನು, ಕನ್ನಡ ಮಾತ್ರ ಅಲ್ಲ, ಆಂಗ್ಲ ಭಾಷೆ ಕೂಡ ಬೇಕು ಅಂತ ನಾವು ಹೇಳೋದು. ಈಗ ನಾವು ಇವತ್ತು ಸಾಹಿತ್ಯ ಸಮ್ಮೇಳನ, ಕನ್ನಡ ಭಾಷೆಗೆ ಅಭಯಂದಿಲ್ ಅವರು ಇನ್ನೊಂದು ಮಾತು ಹೇಳಿದರು. ಹೌದು, ನಮ್ಮ ಮನೆಯಲ್ಲಿ ನಮ್ಮ ಮಾತೃಭಾಷೆಯನ್ನು ಮಾತಾಡಬೇಕು, ಅದು ಕನ್ನಡ ಆಗ್ಬೋದು, ಇಂಗ್ಲಿಷ್ ಆಗ್ಬೋದು. ಆದರೆ ಈ ಸಾಹಿತ್ಯ ಎಂಬ ರುಚಿಯನ್ನು ಬೆಳೆಸುವಂಥ ಮಕ್ಕಳು ಬೇರೆಯೇ ಇದ್ದಾರೆ. ನನಗೆ ಹೇಗೆ ವಿಜ್ಞಾನ ಖುಷಿಯಾಯಿತು, ಅದೇ ಥರ ಎಷ್ಟೋ ಮಕ್ಕಳಿಗೆ ಕನ್ನಡ ಸಾಹಿತ್ಯದಲ್ಲೇ ಒಂದು ರುಚಿ ಜಾಸ್ತಿ ಇರುತ್ತೆ. ಅಂಥ ಮಕ್ಕಳಿಗೆ ನೀವು ತಂದೆ ತಾಯಿಯಾಗಿ ಪ್ರೋತ್ಸಾಹ ಕೊಟ್ಟು ಅದೇ ಫೀಲ್ಡಲ್ಲಿ ಕಳಿಸಿದ್ರೆ ಆಗ ಕನ್ನಡ ಸಾಹಿತ್ಯ ಕೂಡ ಬೆಳೆಯುತ್ತೆ ಎಂಬ ನನ್ನೊಂದು ವಿಚಾರ. ನಮಗೆ ಯಾವ ಫೀಲ್ಡಲ್ಲಿ ನಮಗೆ ಇಂಟ್ರೆಸ್ಟ್ ಇರುತ್ತೆ ಅದರಲ್ಲೇ ಮಕ್ಕಳು ಮುಂದೆ ಹೋಗ್ತಾರೆ, ಆ ಫೀಲ್ಡಲ್ಲಿ ಅವ್ರು ಒಳ್ಳೆದಾಗ್ತಾರೆ. ಗೌರ್ಮೆಂಟ್ ಶಾಲೆಗಳ ವಿಷಯದಲ್ಲಿ ಮಾತಾಡಿದಾಗ, ಇವತ್ತು ಕೆ ಅಮರ್ನಾಥ್ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ ನಾವು ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ನಾವು ಏನು ಮಾಡ್ತಾ ಇದ್ದೇವೆ, ನನ್ನ ತಂದೆಗೆ ಇದ್ದ 4 ತುಂಬ ಪ್ರೀತಿಯ ವಿಷಯಗಳು, ಅದರ ವಿಷಯದಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೇವೆ. ಒಂದು ಗೌರ್ಮೆಂಟ್ ಶಾಲೆಗಳು, ಮೂಡುಬಿದ್ರೆಯ 90 ಮೂಡುಬಿದ್ರೆ ಮತ್ತು ಮುಲ್ಕಿ ಕ್ಷೇತ್ರದ 90 ಗೌರ್ಮೆಂಟ್ ಶಾಲೆಗಳಲ್ಲಿ ನಾವು ಫ್ರೀ ಡೆಂಟಲ್ ಟ್ರೀಟ್ಮೆಂಟ್ ಮತ್ತು ಚೆಕಪ್ ಕ್ಯಾಂಪನ್ನು ಆಯೋಜಿಸಲ್ಪಡ್ತಾ ಇದ್ದೇವೆ. ಇವತ್ತು ಬೆಳಿಗ್ಗೆ ಕೂಡ ನಾನು ಒಂದು ಡೆಂಟಲ್ ಕ್ಯಾಂಪ್ ಅಟೆಂಡ್ ಮಾಡಿಕೊಂಡು ಮಧ್ಯಾಹ್ನ ತನಕ ನಾವು ಕಲ್ಲಬೆಟ್ಟಲ್ಲಿ ನಮ್ಮ ಶ್ರೀಪತಿ ಭಟ್ರು ಅವರ ಮುಂದಾಳತ್ವದಲ್ಲಿ ನಾವು ಕಲ್ಲಬೆಟ್ಟು ಶಾಲೆಯಲ್ಲಿ ಒಂದು ಡೆಂಟಲ್ ಸ್ಕ್ರೀನಿಂಗ್ ಕ್ಯಾಂಪ್ ಮಾಡಿದ್ವಿ. ನಮ್ಮ ಈ ಬೇರೆ ಉದ್ದೇಶಗಳು, ಒಂದು ವಿಶೇಷ ಮಕ್ಕಳ ಪ್ರತಿಯಲ್ಲಿ ನಮ್ಮ ಕಾಳಜಿ, ಮತ್ತು ನಾವು ಪರಿಸರ ಸಂರಕ್ಷಣೆ ಮತ್ತು ಮಹಿಳೆಯರ ಸಬಲೀಕರಣ, ಅದರಲ್ಲೂ ಆರೋಗ್ಯ ಮಹಿಳೆಯರಿಗೆ. ಆದರೆ ಗೌರ್ಮೆಂಟ್ ಶಾಲೆಯಲ್ಲಿ ನಾವು ಆ ಆಸಕ್ತಿಯನ್ನು ತೋರಿಸಿದ್ದು ಯಾಕೆ? ನಮ್ಮ ಮೊದಲ ಉದ್ದೇಶ, ನಾವು ರಿಜಿಸ್ಟರ್ ಆಗುವಂತೆ ನಾವು ಡಿಸೈಡ್ ಮಾಡಿದ ಉದ್ದೇಶ ಏನಂದರೆ, ಈ 90 ಗೌರ್ಮೆಂಟ್ ಶಾಲೆಗಳಲ್ಲಿ ಒಂದು ಗೌರ್ಮೆಂಟ್ ಶಾಲೆ ಕೂಡ ಮುಚ್ಚಬಾರದು ಅಂತ ಒಂದು ಉದ್ದೇಶ. ಅದು ಮುಲ್ಕಿ ಕ್ಷೇತ್ರದಲ್ಲಿ. ಇದು ಈ ಗೌರ್ಮೆಂಟ್ ಶಾಲೆಗಳು ಕನ್ನಡಕ್ಕೆ ಪ್ರಾಮುಖ್ಯತೆ ಮಾತ್ರ ಅಲ್ಲ, ಇಲ್ಲಿರುವ ಬಡ ಜನರಿಗೂ ಒಂದು ಪ್ರಾಮುಖ್ಯತೆ, ಒಂದು ಜೀವನಕ್ಕೆ ಒಂದು ದಾರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಮಾತ್ರ ಒಂದು ವಿಶೇಷ, ಅಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಇರುವಾಗ ಅವರೊಂದು ವಿಷಯ ಹೇಳಿದರು. PM ಕೇರ್ಸ್ ಅಂತ ಒಂದು ಹೊಸ ಒಂದು ಇನ್ಸ್ಟಿಟ್ಯೂಟ್, ಅದರಲ್ಲಿ ಗೌರ್ಮೆಂಟಲ್ಲೇ ಒಂದು ಹೊಸ ಸಿಸ್ಟಮ್ ಬಂದಿದೆ. ಆ ಮಕ್ಕಳಿಗೆ ಬೇರೆ ಎಜುಕೇಷನ್ ಸಿಸ್ಟಮ್ ಕೂಡ ಬರ್ತಾ ಇದೆ. ಅದರಲ್ಲಿ ಇನ್ನು ಗೌರ್ಮೆಂಟ್ ಶಾಲೆಗಳು ಕೂಡ ಬೈಲಿಂಗ್ವಲ್ ಆಗ್ತವೆ, 2 ಭಾಷೆಗಳನ್ನು ಕಲಿಸ್ತೇನೆ ಅಂತ ಒಂದು ವಿಷಯನ ಅಲ್ಲಿ ಕಲ್ಲಬೆಟ್ಟು ಶಾಲೆಯಲ್ಲಿ ಹೇಳಿದರು. ಇದೇ ಥರ ಎಲ್ಲ ವಿಷಯದಲ್ಲಿ ನಾವು ಈ ಕನ್ನಡ ಭಾಷೆಗೆ ನಮ್ಮಿಂದ ಏನಾಗುತ್ತೆ, ನಮ್ಮ ವೈಯಕ್ತಿಕ ರೂಪದಿಂದ ಏನಾಗುತ್ತೆ, ಆ ಪ್ರೋತ್ಸಾಹವನ್ನು ನಾವು ಕೊಟ್ಟು ಮತ್ತೆ ನಮ್ಮ ತಂದೆ ತಾಯಿ ನಾನು ಹಾಗೆ ಹೇಳಿದಾಗ ಯಾವ ಮಕ್ಕಳಿಗೆ ಈ ಸಾಹಿತ್ಯದ ಮೇಲೆ ರುಚಿ ಇದೆ ಅದಕ್ಕೂ ನಾವು ಬಲ ಕೊಟ್ಟು ಇಂಥ ಸಾಹಿತ್ಯ ಸಮ್ಮೇಳನಗಳು ಎಷ್ಟು ಆಗುತ್ತೆ ಅದರಲ್ಲಿ ನಾವು ಭಾಗವಹಿಸಿ ಈ ಕನ್ನಡ ಎಂಬ ಭಾಷೆಯನ್ನು ಆದಷ್ಟು ಉಳಿಸುವಂಥ ಪ್ರಯತ್ನ ನಾವು ಕೂಡ ಮಾಡುವ. ಅದೇ ರೀತಿಯಲ್ಲಿ ಬೇರೆ ಯಾವ ಭಾಷೆಗಾಗಿ ಯಾವುದಕ್ಕೂ ನಿಂದನೆ ಮಾಡದೆ ನಮ್ಮ ಕನ್ನಡದ ಒಂದು ಹೆಮ್ಮೆಯನ್ನು ನಾವು ಇಟ್ಕೊಳ್ಳೋಣ ಎಂಬ ಒಂದು ಉದ್ದೇಶದಿಂದ ಈ ಕನ್ನಡ ಸಮ್ಮೇಳನವು ನೀವು ಆಯೋಜಿಸಿದ್ದಕ್ಕೆ ನಿಮಗೆಲ್ಲರಿಗೂ ವಂದನೆಗಳು ಮತ್ತು ನಾನು ಶುಭ ಹಾರೈಕೆ ಮತ್ತು ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೂ ನನ್ನ ವಂದನೆಗಳು ನಾನು ಸಲ್ಲಿಸುತ್ತೇನೆ. ಸಾಹಿತ್ಯ ಸಮ್ಮೇಳನದ ಸಮಾರೋಪದ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಅಮರಶ್ರೀ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಸಮ್ಮೇಳನದ ಪೂರ್ವಭಾವಿಯಾಗಿ ನಡೆದ ಸಾಹಿತ್ಯಿಕ ಸ್ಪರ್ಧಾ ವಿಜೇತರಿಗೆ ಗೌರವ ಮತ್ತು ಶೈಕ್ಷಣಿಕ ವರ್ಷ 2024-25 ಕನ್ನಡ ಮಾಧ್ಯಮ SSLC ಪರೀಕ್ಷೆಯಲ್ಲಿ ಮೂಡುಬಿದ್ರೆ ತಾಲೂಕಿಗೆ ಗರಿಷ್ಠ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಗೌರವಿಸುವಂತಹ ಕಾರ್ಯಕ್ರಮ. ವಿದ್ಯಾರ್ಥಿಗಳ ಹೆಸರನ್ನು ನಾನು ಹೇಳಿದ ಹಾಗೆ ದಯಮಾಡಿ ಅವತ್ತು ಆ ಬಹುಮಾನವನ್ನು ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ.
ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಶ್ರೀ ವೇಣುಗೋಪಾಲ್ ಶೆಟ್ಟರು ಇದನ್ನು ನಡೆಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಪವನ್ ಶರಣಬಸಪ್ಪ ಮೇಗೂರು ಆಳ್ವಾಸ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಮುಗಿದಿದೆ 623 ಅಂಕಗಳನ್ನು ಗಳಿಸಿದ್ದಾರೆ. ಹರೀಶ್ ಬಡಿಗೆ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಪ್ರೌಢಶಾಲೆ 621 ಅಂಕ ಗಳಿಸಿರುತ್ತಾರೆ. ರಿಯಾ ವಿದ್ಯಾಧರ್ ಕಮತಿ ಆಳ್ವಾಸ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ 621 ಅಂಕ. ಕಡಲಗಿರಿ ವಿನಯ್ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಮುಗಿದಿದೆ. ಖುಷಿ ಜೈನ ಪ್ರೌಢಶಾಲೆ ಮುಗಿದಿದೆ. ಶ್ರಾವಂತಿ ಪುತ್ರಾಯ ಜೈನ ಪ್ರೌಢಶಾಲೆ ಮುಗಿದಿದೆ 620 ಅಂಕ. ಸಮೀಕ್ಷಾ ಸಂದೀಪ ಸಮಾಜ ಆಳ್ವಾಸ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ 620. ಪ್ರಜ್ಞಾ ಶೀಘ್ರ ಪಾಟೀಲ್ ಆಳ್ವಾಸ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ 620 ಅಂಕ ಗಳಿಸಿರುತ್ತಾರೆ. ಸಿಂಧು ಶೀಘ್ರ ಚೌಕಟಿ ಆಳ್ವಾಸ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ 620 ಅಂಕ ಗಳಿಸಿರುತ್ತಾರೆ. ಜಗತ್ತಪ್ಪ ಕರೆಪ್ಪ ಪೂಜೇರಿ ಆಳ್ವಾಸ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ 625 ಅಂಕ ಗಳಿಸಿ ತಮ್ಮ ಸಾಧನೆಯನ್ನು ತೋರಿಸಿಕೊಂಡಿದ್ದಾರೆ. ಸುಪ್ರೀತಾ ಲಕ್ಷ್ಮಣ್ ನಾಯ್ಕ್ ಆಳ್ವಾಸ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ 625 ಪದ್ಮಶ್ರೀ ಶ್ರೀಪಾದ್ ಹೆಗಡೆ ಸರ್ಕಾರಿ ಪ್ರೌಢಶಾಲೆ ದರಿಗುಂಟೆ 615 ಅಂಕಗಳನ್ನು ಗಳಿಸಿ ಸರ್ಕಾರಿ ಪ್ರೌಢಶಾಲೆಯಲ್ಲೂ ಉನ್ನತ ಅಂಕ ಗಳಿಸಿ ಸಾಧನೆಯನ್ನು ಮಾಡಿರುತ್ತಾರೆ. ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿರುವಂತಹ ವೇಣುಗೋಪಾಲ್ ಸರ್ ಅವರು ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರು ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಆದರೆ ನಾವು ಕನ್ನಡಕ್ಕೋಸ್ಕರವಾಗಿ ಇವತ್ತು ಮಾಡುವಂತಹ ಒಂದು ಸಣ್ಣ ಅರಿವು ಸೇವೆಯಲ್ಲಿ ಇದನ್ನು ಗೌರವಿಸಿಕೊಂಡು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದು ಇಲ್ಲಿ ಇರತಕ್ಕಂತಹ ಕನ್ನಡ ಮಾಧ್ಯಮದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಮಾರ್ಗದರ್ಶನ ಎನ್ನುವಂಥದ್ದನ್ನು ತಿಳ್ಕೊಂಡು ಆ
ಮಕ್ಕಳು ಕೂಡ ಇನ್ನು ಮುಂದೆ ಇದೇ ರೀತಿಯ ಸಾಧನೆಯನ್ನ ಮಾಡಬೇಕು ಅಂತ ಈ ಮೂಲಕ ಕಳಕಳಿಯ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂರನೇ ತಾಲೂಕು ಘಟಕದ 2ನೇ ಸಾಹಿತ್ಯ ಸಮ್ಮೇಳನದ ಸಮಾರಂಭದ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಗುರುತಿಸುವ ಸಾಧಕರಿಗೆ ಸನ್ಮಾನ, ಗೌರವ ಸನ್ಮಾನ ಕಾರ್ಯಕ್ರಮ ಈಗ ನಡೀತಾ ಇದೆ. ಮೊದಲಿಗೆ ಶ್ರೀ ಸುದರ್ಶನ ಶೆಟ್ಟಿ ಕಡತಲೆ ಕನ್ನಡ ಸೇವೆ ಕನ್ನಡ ಮಾಧ್ಯಮ ಶಿಕ್ಷಣ ಸಂಸ್ಥೆ ನಡೆಸುವುದರ ಮೂಲಕ ಕನ್ನಡದ ಸೇವೆಯನ್ನು ಕಳೆದ 5 ದಶಕಗಳು ಮಾಡಿದ ನಡೆಸಿಕೊಡಬೇಕು. ಈ ಒಂದು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಒಬ್ಬ ಕಾರ್ಯಾಧ್ಯಕ್ಷರಾಗಿ ನಮ್ಮೂರಿನಲ್ಲಿ ಒಂದು ಕನ್ನಡ ಪ್ರೌಢಶಾಲೆಯನ್ನ ಕಟ್ಟಿ ಬೆಳೆಸಿ ಇವತ್ತು ಕೂಡ ಆ ಕನ್ನಡ ಶಾಲೆಯನ್ನ ಸುಸಜ್ಜಿತವಾಗಿ ಶಿಕ್ಷಣಕ್ಕೆ ಕೊಡುತ್ತಿರುವಂತಹ ನಮ್ಮೆಲ್ಲರ ನಾಯಕರು ಹಿರಿಯರು ಆದಂತ ಕಡದಲೆ ಗುತ್ತು ಸುಬ್ಬಯ್ಯ ಶೆಟ್ಟಿ, ಕಡದಲೆ ಗುತ್ತು ಸುದರ್ಶನ್ ಶೆಟ್ಟಿ ಅವರನ್ನ ಸನ್ಮಾನಿಸುವುದಕ್ಕೆ ಸಂತೋಷ ಪಡುತ್ತೇನೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಮೂಡಬಿದ್ರೆ ನಡೆದಾಗ ಮೆರವಣಿಗೆ ಸಮಿತಿಯಲ್ಲಿ ನಾನು ಮತ್ತು ಮೋನಾಪುರಿ ಕೆಲಸ ಮಾಡಿದಂತ ಭವ್ಯ ದಿನವನ್ನ ನಾನು ನೋಡಿದ್ದೆ. ಇವತ್ತು ಬೆಳಿಗ್ಗೆ ಕೂಡ ಕನ್ನಡದ ಒಳ್ಳೆಯ ಮೆರವಣಿಗೆ ಆಯಿತು, ಒಳ್ಳೆಯ ಕಾರ್ಯಕ್ರಮ ಆಯಿತು. ಆಳ್ವಾಸಿನ 12 ಜನ ಮಕ್ಕಳು ಉತ್ತಮ ಪ್ರಶಸ್ತಿಯನ್ನ ಕನ್ನಡ ಮಾತನ್ನು ಪಡೆದಿದ್ದಾರೆ. ನಿಮ್ಮ ಮಕ್ಕಳಲ್ಲಿ ಒಂದು ವಿನಂತಿ ಮಾಡಿಕೊಂಡು ಸುದರ್ಶನ್ ಶೆಟ್ಟರ ಪರಿಚಯ ಇಡುವುದಕ್ಕೆ ಸಂತೋಷ ಪಡ್ತೇನೆ. ಮಕ್ಕಳೇ, ನೀವು ಕನ್ನಡದಲ್ಲಿ ಉತ್ತಮವಾದಂತಹ ಅಂಕವನ್ನ ಗಳಿಸಿದ್ದೀರಿ. ನಮ್ಮ ನಿರೀಕ್ಷೆ ಇದೆ ಭವಿಷ್ಯದಲ್ಲೂ ಕೂಡ ನೀವು ಕನ್ನಡದ ಸಂಸ್ಕೃತಿಯನ್ನ, ಸಾಹಿತ್ಯವನ್ನ, ಕನ್ನಡದ ಸಮೃದ್ಧ ಭಾಷೆಯನ್ನ, ಕನ್ನಡದ ಸಮುದಾಯದ ಎಲ್ಲ ರೀತಿಯ ಅಸ್ಮಿತೆಯನ್ನ ಉಳಿಸಿ ಭವಿಷ್ಯಕ್ಕೆ ಅದನ್ನು ಕೊಂಡೋಗಿ ಅನ್ನುವಂತ ವಿನಂತಿಯೊಂದಿಗೆ ನಮ್ಮೆಲ್ಲರ ನಾಯಕರು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಈ ಊರಿನ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಸುದರ್ಶನ್ ಶೆಟ್ಟಿ ಅವರಿಗೆ ಸನ್ಮಾನಿಸುವುದಕ್ಕೆ ನಾವು ತುಂಬಾ ಸಂತೋಷ ಪಡುತ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೂಡಬಿದ್ರೆ ತಾಲೂಕು ಘಟಕ ಶ್ರೀ ಅಬ್ದುಲ್ ಹಮೀದ್ ಪಕ್ಕಲಡ್ಕ ಇವರ ಸರ್ವಾಧ್ಯಕ್ಷತೆಯಲ್ಲಿ ಕಡಂದಲೆ ಶ್ರೀ ನಾರಾಯಣ ಗುರು ಸಭಾಭವನದಲ್ಲಿ ನಡೆದ ದ್ವಿತೀಯ ಸಾಹಿತ್ಯ ಸಮ್ಮೇಳನ ಫೆಬ್ರವರಿ 21, 2026 ಮರಿಮಾರು ಗುತ್ತು ದಿವಂಗತ ರಾಮಣ್ಣ ಶೆಟ್ಟಿ ಮತ್ತು ಕಡಂದಲೆ ಗುತ್ತು ದಿವಂಗತ ಅಂಬಾ ಶೆಟ್ಟಿ ಅವರ ಸುಪುತ್ರರಾದ ಕಡಂದಲೆ ಗುತ್ತು ಸುದರ್ಶನ್ ಶೆಟ್ಟಿ ಅವರು ತನ್ನ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಕೊಯಮತ್ತೂರಿನಲ್ಲಿ ಪೂರೈಸಿ ಮೂಡಬಿದ್ರೆಯ ಪ್ರತಿಷ್ಠಿತ ಮಹಾವೀರ ಕಾಲೇಜಿನಲ್ಲಿ ಬಿಕಾಂ ಪದವಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಂಕಾಂ ಪದವಿಯನ್ನು ಪಡೆದುಕೊಂಡಂತ ಒಬ್ಬ ಪ್ರತಿಭಾವಂತ ಜನನಾಯಕನಾಗಿ ಬೆಳೆದವರು. ಸರ್ಕಾರಿ ಸೇವೆಗೆ ಆತುರಿಯದೆ ಕೃಷಿಯನ್ನೇ ತನ್ನ ಮೂಲ ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡು ತನ್ನ ಹಿರಿಯರ ತನ್ನ 20 ಎಕರೆ ಜಮೀನಿನಲ್ಲಿ ಭತ್ತ, ತೆಂಗು, ಅಡಿಕೆ ಜೊತೆಗೆ ವೈವಿಧ್ಯಮಯವಾದ ಕೃಷಿಯನ್ನು ಮಾಡುತ್ತಾ ಕೃಷಿ ಇಲಾಖೆಯಿಂದ ಪ್ರತಿಷ್ಠಿತ ಜಿಲ್ಲಾ ಪ್ರಶಸ್ತಿಯನ್ನು ಪಡೆದಂತ ಒಬ್ಬ ಸಾಧಕ ಕೃಷಿಕರಾಗಿ ವಿಶೇಷವಾಗಿ ಸ್ಥಳೀಯ ಆಡಳಿತದಲ್ಲಿಯೂ ಸಕ್ರಿಯವಾಗಿ ತೊಡಗಿಸಿಕೊಂಡು ಶ್ರೀ ಸುಬ್ರಹ್ಮಣ್ಯ ಕನ್ನಡ ಪ್ರೌಢಶಾಲೆಯ ಸಂಸ್ಥಾಪಕರಾಗಿ ದೀರ್ಘಾವಧಿಯಲ್ಲಿ ಕನ್ನಡ ಶಾಲೆಯನ್ನ ಇವತ್ತು ಕೂಡ ಉಳಿಸಿದಂತ ಕೆಲಸ ಕಾರ್ಯವನ್ನ ಮಾಡುತ್ತಿರುವಂತ ಸುದರ್ಶನ್ ಶೆಟ್ಟಿ ಅವರು ಕಡಂದಲೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ, ಪಾಲಟ್ಟದ ಮಂಡಲ ಪಂಚಾಯತ್ನ ಮಂಡಲ ಪ್ರಧಾನರಾಗಿ, ಕಡಂದಲೆ ಪ್ರೌಢಶಾಲೆಯ ಸಂಚಾಲಕರಾಗಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿ, ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ, ಬಂಟರ ಸಂಘ ಕಡಂದಲೆ ಅಧ್ಯಕ್ಷರಾಗಿ, ಸಮಾಜ ಸೇವೆಯಲ್ಲಿ ಇವತ್ತು ಕೂಡ ತನ್ನನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಬಹುಶಃ ಹೆಮ್ಮೆಯಿಂದ ಒಂದು ಮಾತು ಹೇಳಬೇಕು, ಕಡಂದಲೆ ಪ್ರೌಢಶಾಲೆ ಎದುರಿಗೊಂದು ಕ್ರೀಡಾಂಗಣ ಇದೆ. ನಮ್ಮ 2 ಜಿಲ್ಲೆಯಲ್ಲಿ ಮೂಡಬಿದ್ರೆಯ ಕ್ರೀಡಾಂಗಣವನ್ನು ಬಿಟ್ಟರೆ ಅಷ್ಟು ವಿಸ್ತಾರವಾದ ಕ್ರೀಡಾಂಗಣ ಎಲ್ಲಿಯೂ ಇಲ್ಲ. ಬಹುಶಃ ಮುಂದಿನ ದಿನಗಳಲ್ಲೂ ಕೂಡ ಕನ್ನಡ ಶಾಲೆ ಉಳಿಯಬೇಕು, ಇಲ್ಲಿ ಎಲ್ಲ ರೀತಿಯ ಪಾಠ್ಯೇತರ ಚಟುವಟಿಕೆ ನಡೆಯಬೇಕು. ಸುದರ್ಶನ್ ಶೆಟ್ಟಿ ಅಂತವರ ಅವರೆಲ್ಲ ಆಡಳಿತ ಮಂಡಳಿಯ ಸದಸ್ಯರ ಅವರೊಟ್ಟಿಗೆ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡಲು ಅಧ್ಯಾಪಕರು ಮುಖಂಡರಿದ್ದಾರೆ. ನೀವು ವೇದಿಕೆಗೆ ಬಂದು ಈ ಸನ್ಮಾನದಲ್ಲಿ ತಾವೆಲ್ಲ ನಿಲ್ಲಬೇಕು. ಅವರ ಸ್ವಾರ್ಥೆಯನ್ನ ನಾವೆಲ್ಲರೂ ಅತ್ಯಂತ ಖುಷಿಯಿಂದ ಸಂಭ್ರಮಿಸಬೇಕು ಅಂತ ವಿನಂತಿಸ್ತಾ ಅವರ ಬಗ್ಗೆ ಅಪಾರ ಗೌರವದಿಂದ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇವೆ. ಸಮಯಕ್ಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಸಾವಿನ ಬಿಟ್ಟು ವಿಠಲ ಹೆಗಡೆ ಮತ್ತು ಸುಶೀಲ ಹೆಗಡೆ ದಂಪತಿಗಳ ಸುಪುತ್ರರಾದ ತಾವು ಪದವಿ ಶಿಕ್ಷಣವನ್ನು ಪಡೆದು ಪತ್ರಿಕಾ ವರದಿಗಾರನಾಗಿ ಪತ್ರಿಕಾ ರಂಗಕ್ಕೆ ಪದಾರ್ಪಣೆ ಮಾಡಿ ಕಳೆದ 15 ವರ್ಷಗಳಿಂದ ಪ್ರಜಾವಾಣಿ ಪತ್ರಿಕೆ ಮೂಡುಬಿದಿರೆಯ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ತಾಲೂಕಿನ ವಿವಿಧ ಗ್ರಾಮಗಳ ಮೂಲಭೂತ ಅವಶ್ಯಕತೆಗಳ ಬಗ್ಗೆ ವಿಶೇಷ ಸರಣಿ ಲೇಖನಗಳನ್ನು ಬರೆದು ಜನರ ಸಮಸ್ಯೆಗಳಿಗೆ ಧ್ವನಿಯಾಗುತ್ತಾ ರಾಜಕೀಯ ಸುದ್ದಿ ವಿಶ್ಲೇಷಣೆಗಳ ಮೂಲಕ ರಾಜಕಾರಣಿಗಳನ್ನು ಎಚ್ಚರಿಸುತ್ತಾ ಕೃಷಿಯೇ ಮೊದಲಾದ ಹಲವಾರು ಕ್ಷೇತ್ರಗಳ ಸಾಧಕರನ್ನು ಜನಮಾನಸಕ್ಕೆ ಪರಿಚಯಿಸುವುದರೊಂದಿಗೆ ಸಾಹಿತ್ಯ, ರಂಗಭೂಮಿ, ಸಂಸ್ಕೃತಿಯ ಮೊದಲಾದ ಕ್ಷೇತ್ರಗಳಲ್ಲಿ ಆಸಕ್ತರಾಗಿ ತಮ್ಮ ಮುಂದಾಳತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳನ್ನು ಮುನ್ನಡೆಸುತ್ತಿರುವ ಶ್ರೀ ಪ್ರಸನ್ನ ಹೆಗಡೆಯವರನ್ನು ಸಮಾರೋಪ ಸಮಾರಂಭದಲ್ಲಿ ಗೌರವಿಸಿ ಅರ್ಪಿಸಿದ ಸನ್ಮಾನ ಪತ್ರ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಣ್ಯರು ಸನ್ಮಾನಿತರನ್ನ ಅಭಿನಂದಿಸಬೇಕು.